ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ಕೌಂಟ್ಡೌನ್ ಶುರುವಾಗಿದೆ. ಮೊದಲ ಪಂದ್ಯ ಶುಕ್ರವಾರದಿಂದ ಹೆಡಿಂಗ್ಲಿಯಲ್ಲಿ ಆರಂಭ ಆಗಲಿದೆ. ಒಂದ್ ಕಡೆ ಹೊಸಬರೆ ತುಂಬಿರುವಂತಹ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆಗಳು ನಡೀತಾ ಇದ್ರೆ, ಆಂಗ್ಲರು ಮಾತ್ರ ಈ ಸಲನು ನಾವೇ ಗೆಲ್ಲೋದು ಅಂತ ಈಗಾಗಲೇ ಆಡುವ 11 ಆಟಗಾರರ ಹೆಸರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಸರಣಿ ಭಾರತದ ಪಾಲಿಗೆ ಹೊಸ ಅಲೆಯಾಗಿದ್ರೆ, ಇಂಗ್ಲೆಂಡ್ಗೆ ಹಳೆ ಬೇರನ್ನ ಉಳಿಸಿಕೊಳ್ಳುವಂತ ಚಾಲೆಂಜ್ ಇದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿ ನಾಳೆಯಿಂದ ಆರಂಭ ಆಗಲಿದೆ. ಇದರೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025, 2027ರ ಸೈಕಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಭಾರತದ ಪಾಲಿಗೆ ಈ ಸರಣಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. 2007ರ ಬಳಿಕ ಟೀಮ್ ಇಂಡಿಯಾ ಇಂಗ್ಲೆಂಡ್ ನೆಲದಲ್ಲಿ ಒಮ್ಮೆಯೂ ಕೂಡ ಟೆಸ್ಟ್ ಸರಣಿಯನ್ನ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಈ ಹಿಂದೆ 1971ರಲ್ಲಿ ಅಜಿತ್ ವಾಡೇಕರ್, 1986ರಲ್ಲಿ ಕಪಿಲ್ ದೇವ್, ಹಾಗೆ 2007ರಲ್ಲಿ ರಾಹುಲ್ ದ್ರಾವಿಡ್ ಅವರ ನಾಯಕತ್ವದಲ್ಲಿ ಮಾತ್ರ ಭಾರತ ತಂಡ ಇಂಗ್ಲೆಂಡ್ ನೆಲದಲ್ಲಿ ಸರಣಿಯನ್ನ ಗೆದ್ದಿತ್ತು. ಈ ಬಾರಿ ಭಾರತ ಗೆದ್ರೆ ಬರೋಬ್ಬರಿ 18 ವರ್ಷಗಳ ಬಳಿಕ ಸರಣಿ ಗೆದ್ದ ದಾಖಲೆ ಬರೆಯಲಿದೆ. ಆದ್ರೆ ಸರಣಿ ಆರಂಭಕ್ಕೂ ಮುನ್ನವೇ ಇಂಜುರಿ ಆಘಾತ ತಟ್ಟಿದೆ. ಪಂದ್ಯದ ಆರಂಭಕ್ಕೂ ಮುನ್ನವೇ ಗಾಯಗೊಂಡ ಕರುಣ್ ನಾಯರ್. ಇಂಗ್ಲೆಂಡ್ ವಿರುದ್ಧದ ಈ ಸರಣಿಯಲ್ಲಿ ಕರುಣ್ ನಾಯರ್ ಮೇಲೆ ಸಾಕಷ್ಟು ಹೋಪ್ಸ್ ಅನ್ನು ಇಟ್ಕೊಳ್ಳಲಾಗಿದೆ. ಬರೋಬ್ಬರಿ 8 ವರ್ಷಗಳ ಬಳಿಕ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು ಅವರ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರ ಕಣ್ಣಿದೆ. ಅವರ ಫಾರ್ಮ್ ನೋಡ್ತಾ ಇದ್ರೆ ಪ್ಲೇಯಿಂಗ್ 11ನಲ್ಲಿ ಆಯ್ಕೆ ಆಗೋದು ಕೂಡ ಗ್ಯಾರಂಟಿ ಎನ್ನುವಂತಿದೆ. ಆದ್ರೆ ಪಂದ್ಯದ 1 ದಿನಕ್ಕೂ ಮುನ್ನ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಚೆಂಡು ತಗಲಿ ಗಾಯಗೊಂಡಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರ ಚೆಂಡು ನಾಯರ್ ಅವರ ಹೊಟ್ಟೆಗೆ ತಗಲಿದ್ದು ಪಕ್ಕೆಲುಬಿಗೆ ಪೆಟ್ಟು ಬಿದ್ದಿದೆ. ಕರುಣ್ ನಾಯರ್ 2017ರ ನಂತರ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯವನ್ನು ಆಡಲಿದ್ದಾರೆ. ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರಿಂದ ಅವರಿಗೆ ಭಾರತ ತಂಡದಲ್ಲಿ ಚಾನ್ಸ್ ಕೊಟ್ಟಿದೆ. ಬಟ್ ಈಗ ಇಂಜುರಿ ಆಗಿರುವಂತ ಕಾರಣಕ್ಕೆ ಪ್ಲೇಯಿಂಗ್ 11ನಲ್ಲಿ ಆಡ್ತಾರಾ ಅಥವಾ ಇಲ್ವೋ ಅನ್ನುವಂತ ಆತಂಕ ಮೂಡಿಸಿದೆ. ರೋಹಿತ್ ಮತ್ತು ಕೊಹ್ಲಿ ಸ್ಥಾನ ತುಂಬೋದು ಯಾರು? ಇನ್ನು ಈ ಸೀರೀಸ್ ನಲ್ಲಿ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಸಾಕಷ್ಟು ಪ್ರಶ್ನೆಗಳಿವೆ. ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಟ್ಟೊಟ್ಟಿಗೆ ನಿವೃತ್ತಿ ಘೋಷಣೆ ಮಾಡಿರುವುದರಿಂದ ಅವರ ಸ್ಥಾನವನ್ನ ತುಂಬೋರು ಯಾರು ಎನ್ನುವಂತ ಪ್ರಶ್ನೆಗಳಿವೆ. ಪ್ರಸ್ತುತ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬಹುದು. ಸೊ ರೋಹಿತ್ ಜಾಗದಲ್ಲಿ ರಾಹುಲ್ ಆಡ್ತಾರೆ. ಇನ್ನು ವಿರಾಟ್ ಸ್ಲಾಟ್ ನಲ್ಲಿ ಯಾರು ಆಡ್ತಾರೆ ಅನ್ನೋದನ್ನ ರಿಷಬ್ ಪಂತ್ ರಿವೀಲ್ ಮಾಡಿದ್ದಾರೆ. ಸ್ವತಃ ಟೀಮ್ ಇಂಡಿಯಾ ನಾಯಕ ಅಂದ್ರೆ ಶುಭ್ಮನ್ ಗಿಲ್ ಅವರೇ 4ನೇ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ತಂಡದ ಉಪನಾಯಕನಾಗಿರುವಂತ ರಿಷಬ್ ಪಂತ್ ಮಾಹಿತಿ ನೀಡಿದ್ದಾರೆ. ಪಂದ್ಯದ ಆರಂಭಕ್ಕೂ ಮುನ್ನ ಪೂರ್ವಭಾವಿಯಾಗಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತ ಪಂತ್, ಶುಭ್ಮನ್ ಗಿಲ್ ನಂಬರ್ 4ರಲ್ಲಿ ಆಡ್ತಾರೆ, ನಾನು ಈಗಿನಂತೆ ನಂಬರ್ 5ರಲ್ಲಿ ಆಡ್ತೇನೆ ಎಂದಿದ್ದಾರೆ. ಬಟ್ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟ್ ಬೀಸೋದು ಯಾರು ಅನ್ನೋ ಬಗ್ಗೆ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇವೆ. ಕಳೆದ 33 ವರ್ಷಗಳಿಂದ ಕೂಡ ಭಾರತ ತಂಡದ 4ನೇ ಕ್ರಮಾಂಕದಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೆ ವಿರಾಟ್ ಕೊಹ್ಲಿ ಈ ಇಬ್ಬರು ಲೆಜೆಂಡರ್ಗಳ ಹಿಡಿತದಲ್ಲಿತ್ತು. ಸಚಿನ್ ತೆಂಡೂಲ್ಕರ್ ಹಾಗೂ ಅವರ ನಿವೃತ್ತಿ ಬಳಿಕ ವಿರಾಟ್ ಕೊಹ್ಲಿ 4ನೇ ಕ್ರಮಾಂಕದಲ್ಲಿ ಪ್ರಾಬಲ್ಯ ಸಾಧಿಸಿದ್ರು. ಸದ್ಯ ಕೊಹ್ಲಿ ಕೂಡ ನಿವೃತ್ತರಾಗಿದ್ದಾರೆ. ಹೀಗಾಗಿ ಗಿಲ್ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಈ ಸ್ಲಾಟ್ನ ತೂಕವನ್ನು ಉಳಿಸೋ ಜವಾಬ್ದಾರಿ ಕೂಡ ಅವರ ಮೇಲಿದೆ. ಬೌಲಿಂಗ್ ವಿಭಾಗದಲ್ಲಿ 3 ವೇಗಿಗಳಿಗೆ ಚಾನ್ಸ್. ಇನ್ನು ಭಾರತದ ಪರ ಬೌಲಿಂಗ್ ಸ್ಕ್ವಾಡ್ ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಸ್ಪಿನ್ ಆಲ್ರೌಂಡರ್ ಆಗಿ ರವೀಂದ್ರ ಜಡೇಜಾ ಆಡಿದ್ರೆ, ವೇಗದ ಬೌಲಿಂಗ್ ಆಲ್ರೌಂಡರ್ ಸ್ಥಾನಕ್ಕೆ ಶಾರ್ದುಲ್ ಠಾಕೂರ್ ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಆಯ್ಕೆ ಆಗಬಹುದು. ಅಥವಾ ಇವರಿಬ್ಬರ ಬದಲು ಸ್ಪಿನ್ನರ್ ಕುಲ್ದೀಪ್ ಯಾದವ್ನ ಆಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಬಟ್ ವೇಗಿಗಳಾದ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಅಂತೂ ಚಾನ್ಸ್ ಪಡೆಯೋದು ಪಕ್ಕ. ಜೊತೆಗೆ 3ನೇ ವೇಗಿ ಸ್ಥಾನಕ್ಕೆ ಪ್ರಸಿದ್ಧ ಕೃಷ್ಣ ಮುಂಚೂಣಿಯಲ್ಲಿದ್ದಾರೆ. ಇತ್ತ ಭಾರತದ ಪ್ಲೇಯಿಂಗ್ 11 ಇನ್ನೂ ಕೂಡ ಫೈನಲ್ ಆಗದೇ ಇದ್ರು ಆಲ್ರೆಡಿ ಇಂಗ್ಲೆಂಡ್ ಎಲ್ಲವನ್ನು ಕೂಡ ಫೈನಲ್ ಮಾಡಿಯಾಗಿದೆ. ಭಾರತದ ವಿರುದ್ಧ ಮತ್ತೊಮ್ಮೆ ಪಾರುಪತ್ಯ ಮೆರೆಯೋ ನಿರೀಕ್ಷೆಯಲ್ಲಿರುವಂತಹ ಇಂಗ್ಲೆಂಡ್ ಬಲಿಷ್ಠ ಪ್ಲೇಯಿಂಗ್ 11 ಅನ್ನ ಘೋಷಣೆ ಮಾಡಿದೆ. ಇಂಗ್ಲೆಂಡ್ ಪರ ಆರಂಭಿಕರಾಗಿ ಜಾಕ್ ಕ್ರಾಲಿ ಹಾಗೆ ಬೆನ್ ಡಕೆಟ್ ಕಣಕ್ಕಿಳಿಯಲಿದ್ದಾರೆ. ಕ್ರಾಲಿ ಬಲಗೈ ದಾಂಡಿಗನಾದ್ರೆ ಡಕೆಟ್ ಎಡಗೈ ಬ್ಯಾಟರ್ ಆಗಿದ್ದಾರೆ. ಇಬ್ರು ಸಹ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ಫೇಮಸ್ ಆಗಿದ್ದಾರೆ. ಅದರಲ್ಲೂ ಇಬ್ರು ಕೂಡ 5.56ರ ಸರಾಸರಿಯಲ್ಲಿ ರನ್ ಪೇರಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ಈ ಜೋಡಿ ಓಪನರ್ಸ್ ಆಗಿ ಕಣಕ್ಕಿಳಿದಾಗ ಪ್ರತಿ ಓವರ್ನಲ್ಲಿ 5.56ರ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕಿದ್ದಾರೆ. ಹೀಗಾಗಿ ಟೀಮ್ ಇಂಡಿಯಾ ಬೌಲರ್ಗಳಿಗೆ ಕ್ರಾಲಿ ಮತ್ತು ಡಕೆಟ್ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದೇ ದೊಡ್ಡ ಸವಾಲಾಗಬಹುದು. ಆ ಬಳಿಕ ಓಲಿ ಪೋಪ್ ಹಾಗೆ ಜೋ ರೂಟ್ ಬ್ಯಾಟಿಂಗ್ಗೆ ಬರ್ತಾರೆ. ಈ ಇಬ್ಬರು ಕೂಡ ಕ್ರೀಸ್ ಕಚ್ಚಿ ನಿಲ್ಲೋದ್ರಲ್ಲಿ ಎತ್ತಿದ ಕೈ. ಇನ್ನು 5ನೇ ಕ್ರಮಾಂಕದಲ್ಲಿ ಹ್ಯಾರಿ ಬ್ರೂಕ್ ಆಡ್ತಾರೆ. ಹ್ಯಾರಿ ಬ್ರೂಕ್ ಹೇಳಿ ಕೇಳಿ ಹೊಡಿಬಡಿ ದಾಂಡಿಗ. ಈವರೆಗೆ 25 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಬ್ರೂಕ್ 2000
631 ಎಸೆತಗಳಲ್ಲಿ 2339 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಪ್ರತಿ ಪಂದ್ಯದಲ್ಲಿ 88.91 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹೀಗಾಗಿ ಹ್ಯಾರಿ ಬ್ರೂಕ್ ಕ್ರೀಸ್ ನಲ್ಲಿದ್ರೆ ವೇಗದಲ್ಲಿ ರನ್ ಹರಿದು ಬರುತ್ತೆ. ಇನ್ನು ಬ್ರೂಕ್ ಬಳಿಕ ನಾಯಕ ಬೆನ್ ಸ್ಟೋಕ್ಸ್ ಕಣಕ್ಕಿಳಿತಿದ್ದಾರೆ. ಸ್ಟೋಕ್ಸ್ ಪರಿಸ್ಥಿತಿಗೆ ತಕ್ಕಂತೆ ಬ್ಯಾಟ್ ಬೀಸುವಂತ ದಾಂಡಿಗ ಆಗಿದ್ದಾರೆ. ಇನ್ನು 7ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿರುವುದು ಜೇಮಿ ಸ್ಮಿತ್. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಸ್ಮಿತ್ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ಹೆಸರುವಾಸಿ. 24 ವರ್ಷದ ಜೇಮಿ ಈವರೆಗೆ 10 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು ಈ ವೇಳೆ 641 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಲ್ಲದೆ ಟೆಸ್ಟ್ ಕ್ರಿಕೆಟ್ನಲ್ಲಿ 72ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಉಳಿದಂತೆ ಕ್ರಿಸ್ ವೋಕ್ಸ್, ಬೈಡನ್ ಕಾರ್ಸೆ, ಜೋಶ್ ಟಂಗ್ ಹಾಗೆ ಶೋಯಬ್ ಬಶೀರ್ ಬೌಲಿಂಗ್ ವಿಭಾಗದಲ್ಲಿ ಅಟ್ಯಾಕ್ ಮಾಡಲಿದ್ದಾರೆ. ಇನ್ನು ಮೊದಲ ಪಂದ್ಯ ನಡೆಯಲಿರುವುದು ಬೌಲಿಂಗ್ ಪಿಚ್ ನಲ್ಲಿ. ಅಂದ್ರೆ ಹೆಡಿಂಗ್ಲಿಯಲ್ಲಿ ಬೌಲರ್ಗಳಿಗೆ ಹೆಚ್ಚು ನೆರವಾಗುವಂತೆ ಪಿಚ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಇಂಗ್ಲೆಂಡ್ ಸ್ಫೋಟಕ ದಾಂಡಿಗರಿಗೆ ಒತ್ತು ನೀಡಿರುವಂತಹ ಮಾಹಿತಿ ಇದೆ. ಇದಕ್ಕಾಗಿಯೇ ಟಾಪ್ ಆರ್ಡರ್, ಮಿಡಲ್ ಆರ್ಡರ್ ಹಾಗೆ ಕೆಳ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟರ್ಗಳನ್ನೇ ಕಣಕ್ಕಿಳಿಸೋಕೆ ನಿರ್ಧಾರ ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಂಗ್ಲೆಂಡ್ ಕಳೆದ 18 ವರ್ಷಗಳಿಂದ ಭಾರತದ ವಿರುದ್ಧದ ತಮ್ಮ ನಾಡಲ್ಲಿ ಸೋತಿಲ್ಲ ಅಂದ್ರೂ ಕೂಡ ಈ ಸಲ ಅವರಿಗೆ ಜಸ್ಪ್ರೀತ್ ಬುಮ್ರಾ ಅವರ ಭಯ ಕಾಡ್ತಾ ಇದೆ. ಈ ಭಯಕ್ಕೆ ಹೊಸ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ. ಅದುವೇ ಬಾಸ್ಬಾಲ್ ರಣತಂತ್ರ. ಬುಮ್ರಾ ವಿರುದ್ಧ ಇಂಗ್ಲೆಂಡ್ ಬಾಸ್ಬಾಲ್ ಅಸ್ತ್ರ. ಇಂಗ್ಲೆಂಡ್ ಆಟಗಾರರಿಗೆ ಈ ಸಲ ಭಾರತ ತಂಡದಲ್ಲಿ ಥ್ರೆಟ್ ಆಗಿರೋದೇ ಜಸ್ಪ್ರೀತ್ ಬುಮ್ರಾ. ಸೊ ಬುಮ್ರಾರನ್ನ ಕನ್ಫ್ಯೂಸ್ ಮಾಡೋಕೆ ನಾಯಕ ಬೆನ್ ಸ್ಟೋಕ್ಸ್ ಹಾಗೆ ಮುಖ್ಯ ಕೋಚ್ ಆಗಿರುವಂತ ಬ್ರೆಂಡನ್ ಮೆಕ್ಲಮ್ ಅವರು ಬುಮ್ರಾ ವಿರುದ್ಧ ಬಾಸ್ಬಾಲ್ ಕ್ರಿಕೆಟ್ ರಣತಂತ್ರವನ್ನ ಹೊಡೋಕೆ ರೆಡಿಯಾಗಿದ್ದಾರೆ. ಆಕ್ಚುಲಿ ಕ್ರಿಕೆಟ್ ಲೋಕಕ್ಕೆ ಈ ಬಾಸ್ಬಾಲ್ ಪರಿಚಯಿಸಿದ್ದೇ ಆಂಗ್ಲರು. ಟೆಸ್ಟ್ ಕ್ರಿಕೆಟ್ ನಲ್ಲೂ ಕೂಡ T20 ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡುವಂತ ಮೂಲಕ ಎದುರಾಳಿ ಪಡೆಯನ್ನ ಒತ್ತಡಕ್ಕೆ ಸಿಲುಕಿಸೋದೇ ಬಾಸ್ಬಾಲ್. ಹೇಳಿ ಕೇಳಿ ಟೆಸ್ಟ್ ಕ್ರಿಕೆಟ್ ಸ್ಲೋ ಗೇಮ್, 4-5 ದಿನಗಳ ಆಡುವಂತ ಆಟ. ಬಟ್ ಇಂಗ್ಲೆಂಡ್ ಆಟಗಾರರು T20 ಶೈಲಿಯಲ್ಲೇ ಬ್ಯಾಟ್ ಬೀಸ್ತಾರೆ, ವೇಗವಾಗಿ ರನ್ಸ್ ಕಲೆ ಹಾಕ್ತಾರೆ. ಬೌಲರ್ಗಳು ಸೇರಿದಂತೆ ಎಲ್ಲಾ ಕ್ರಮಾಂಕದ ಬ್ಯಾಟರ್ಸ್ ಅಟ್ಯಾಕಿಂಗ್ ಮೋಡ್ ನಲ್ಲೇ ಬ್ಯಾಟ್ ಬೀಸ್ತಾರೆ. ಇದೇ ರಣತಂತ್ರದಿಂದಲೇ ತವರಿನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಕೂಡ ಗೆಲ್ತಾ ಇದ್ದಾರೆ. ಬ್ಯಾಡ್ ಲಕ್ ಅಂದ್ರೆ ಈ ರಣನೀತಿ ಇಂಗ್ಲೆಂಡ್ ನಲ್ಲಿ ಮಾತ್ರ ವರ್ಕೌಟ್ ಆಗ್ತಾ ಇದ್ದು, ಬೇರೆ ದೇಶಗಳಿಗೆ ಹೋದಾಗ ಅವರಿಗೆ ಪ್ಲಸ್ ಅಂಡ್ ಮೈನಸ್ ಎರಡೂ ಕೂಡ ಆಗ್ತಾ ಇದೆ. 2022ರ ಜೂನ್ನಿಂದ ಸ್ವದೇಶದಲ್ಲಿ ಇಂಗ್ಲೆಂಡ್ನ ಗೆಲುವಿನ ಶೇಕಡವಾರು 75%. ಜಾಗತಿಕವಾಗಿ ಅಗ್ರ 7 ಬ್ಯಾಟರ್ಗಳ ಪೈಕಿ ಇಂಗ್ಲೆಂಡ್ನ ಬ್ಯಾಟರ್ಗಳು 73.90 ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಇಂಗ್ಲೆಂಡ್ನ ನಂತರ ಭಾರತ 2ನೇ ಪ್ಲೇಸ್ ಅಲ್ಲಿದೆ. ಭಾರತ 60.88 ಸ್ಟ್ರೈಕ್ ರೇಟ್ ಅನ್ನು ಹೊಂದಿದೆ. ಒಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಇಂಗ್ಲೆಂಡ್ ಬ್ಯಾಟರ್ಸ್ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸ್ತಾರೆ. ಜೋ ರೂಟ್, ಓಲಿ ಪೋಪ್, ಝಾಕ್ ಕ್ರೌಲೆ, ಬೆನ್ ಡಕೆಟ್, ಬೆನ್ ಸ್ಟೋಕ್ಸ್ ಅದ್ಭುತ ಸ್ಟ್ರೈಕ್ ರೇಟ್ಗಳನ್ನು ಹೊಂದಿದ್ದಾರೆ. ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆರಂಭ ಆಗ್ತಾ ಇರೋದ್ರಿಂದ ಉಭಯ ತಂಡಗಳಿಗೂ ಕೂಡ ಗೆಲ್ಲಲೇಬೇಕಾದಂತ ಒತ್ತಡ ಕೂಡ ಇದೆ. ಉತ್ತಮ ಆರಂಭವನ್ನ ಪಡೆಯುವಂತ ಭರವಸೆಯಲ್ಲಿದ್ದಾರೆ. ಅಲ್ಲದೆ ಟೀಮ್ ಇಂಡಿಯಾದಲ್ಲಿ ಈ ಬಾರಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ಅವರಂತಹ ಮೂವರು ಹಿರಿಯ ಆಟಗಾರರಿಲ್ಲ. ಅವರ ನಿವೃತ್ತಿಯ ನಂತರ ದೊಡ್ಡ ಜವಾಬ್ದಾರಿ ಈಗ ಯುವಕರ ಮೇಲಿದೆ. ಇಂಗ್ಲೆಂಡ್ನ ಕಠಿಣ ಪಿಚ್ ನಲ್ಲಿ ಇವರು ಉತ್ತಮ ಪ್ರದರ್ಶನ ನೀಡಲೇಬೇಕಾದಂತ ಪ್ರೆಷರ್ ಕೂಡ ಇದೆ. ಸೊ ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.